ನಾ ಮುಂಚೆ ಅಂದ್ಕೊಂಡಿದ್ದೆ ಮೊದಲು ಮನಸ್ಸು ಚೆನ್ನಾಗಿರಬೇಕು, ಎಮೋಷನ್ಸ್ ಚೆನ್ನಾಗಿರಬೇಕು, ಮೊದಲು ಕ್ಯಾರೆಕ್ಟರ್ ಚೆನ್ನಾಗಿರಬೇಕು, ಇದೆಲ್ಲ ನನ್ನ ಮುಂಚೆ ಯೋಚನೆ ಬರ್ತಿತ್ತು. ಇವಾಗ ನನಗನ್ಸುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಜಿಮ್ಗೆ ಹೋಗ್ತಾರೆ, ಯೋಗ ಹೋಗ್ತಾರೆ. ಅವ್ರಿಗೆ ನಾವು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ, ಎಮೋಷನ್ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳೋ ಬದಲು ಅವ್ರು ಏನನ್ನು ಮಾಡ್ತಿದ್ದಾರೆ ಅದನ್ನೇ ಬಳಸ್ಕೊಂಡು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು. ಅಂದರೆ ಈ ಮೆಂಟಾಲಿಟಿ ಏನಿದೆ ಅದಕ್ಕೆ ರಾ ಮೆಟೀರಿಯಲ್ ಬಾಡಿನೇ. ಬಾಡಿ ಈಸಿಯೆಸ್ಟ್ ವೇ, ಅವ್ರ ಬಾಡಿನಲ್ಲೇ ಇರೋದ್ರಿಂದ ಅವ್ರಿಗೆ ಅದರಲ್ಲೇ ಡಿಸಿಪ್ಲಿನ್ ಮಾಡೋದು ಹೇಳ್ಕೊಡ್ಬೇಕು. ಅಂದರೆ ಯು ಕಾಂಟ್ ಚೇಂಜ್ ದಿ ಮೈಂಡ್. ಮನಸ್ಸು ಒಂದು ಕ್ಷಣದಲ್ಲಿ ಒಂದು ಕ್ಷಣ ಇದ್ದಂಗೆ ಇರಲ್ಲ. ಬಾಡಿ ಇರುತ್ತಲ್ವಾ, ಬಾಡಿನ ನಾವು ನಮ್ಮ ಹತೋಟಿನಲ್ಲಿ ತೊಗೋಬೋದು, ಮನಸ್ಸು ಬೇಗ ಹತೋಟಿಗೆ ಸಿಗಲ್ಲ. ಬಾಡಿ ನಮ್ಮ ಹತೋಟಿಗೆ ಬರೋದ್ರಿಂದ ಮೂಲಕ ಮೈಂಡನ್ನು ನಮ್ಮ ಹತೋಟಿಗೆ ತೊಗೋಬೋದು. ಯು ಕಾಂಟ್ ಚೇಂಜ್ ದಿ ಮೈಂಡ್, ಯು ಕ್ಯಾನ್ ಚೇಂಜ್ ದಿ ಬಾಡಿ. ಬಾಡಿಗೆ ಒಂದು ಹ್ಯಾಬಿಟ್ ಕೊಡ್ಬೋದು, ಬಾಡಿಗೆ ಒಂದು ಎಕ್ಸಸೈಸ್ ಮಾಡಿಸ್ಬೋದು. ಏನಿಲ್ಲ, ದಿನ ಒಂದು ವಾಕಿಂಗ್ ಹೋಗ್ಬಿಟ್ಟು ಬಂದರೆ ಎಷ್ಟೋ ಚೇಂಜ್ ಆಗುತ್ತೆ. ಬಾಡಿ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ. ಬಾಡಿ ನಮ್ಮ ವೆಹಿಕಲ್ಲು. ಬಾಡಿಯಲ್ಲಿರೋ ಎಲ್ಲ ಗುಣಗಳು ಸೂಕ್ಷ್ಮವಾಗಿ ಮನಸ್ಸಾಗಿದೆ. ನಾವು ಬಾಡಿ ನಮ್ಮ ಕಂಟ್ರೋಲ್ನಲ್ಲಿ ಬಂದಾಗ ಆಟೋಮ್ಯಾಟಿಕ್ಕಾಗಿ ನಮ್ಮ ಕ್ವಾಲಿಟಿ ಕೂಡ, ಗುಣಗಳು ಕೂಡ ಮನಸ್ಸಿನಲ್ಲಿ ಬದಲಾಗುತ್ತೆ. ಆ ಕಡೆಯಿಂದನೂ ಬಾಡಿನ ಕಂಟ್ರೋಲ್ ಮಾಡ್ಬೋದು, ಒಳಗಿಂದನೂ ಬಾಡಿನ ಕಂಟ್ರೋಲ್ ಮಾಡ್ಬೋದು, ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಆದರೆ ಈಗಿನ ಮಕ್ಕಳಿಗೆ, ಈಗಿನ ಮೆಂಟಾಲಿಟಿನವ್ರಿಗೆ, ಅವ್ರು ಎಕ್ಸ್ಟ್ರಾವರ್ಟ್ ಆಗಿರೋದ್ರಿಂದ ಅವರು ಬಾಡಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಆ ಬಾಡಿ ಮೂಲಕ ಆ ಒಳಗಡೆ ಯಾವ ರೀತಿ ಮನಸ್ಸಿಗೆ ಹೋಗೋದು, ಈ ಟೆಕ್ನಿಕ್ಸ್ ನಾವು ಇವಾಗ ಕಂಡುಹಿಡಿಬೇಕು, ಕೊಡಬೇಕು ಅವ್ರಿಗೆ.